ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ನೋಡಿ, ನಾನು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಹುಚ್ಚೆಳ್ಳು ಮತ್ತು ಹುರುಳಿ ಎರಡು ಸೇರಿ ಹುರಿದು ಒಳ್ಳೆ ಚಟ್ನಿ ಮಾಡೋಣ. ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈಗ ಇದನ್ನು ಹುರ್ಕೊಳ್ಳೋಣ ಹೇಗೆ ಅಂತ. ಬಾಣಲಿ ಇಟ್ಟಿದ್ದೀನಿ ಹುರ್ಕೊಳ್ಳೋಕ್ಕೆ. ಬಾಣಲಿ ಕಾಯಿಲಿ ಚೆನ್ನಾಗಿ. ಎಂಥ ಚೆಂದ ಇರ್ತದೆ ಅಂದರೆ ತಿನ್ನಲಿಕ್ಕೆ ಭಾಳ ಸೂಪರಾಗಿರ್ತದೆ. ಜೊತೆಗೆ ಮೊಸರು ಹಾಕ್ಕೋಬೇಕು, ಸಕ್ಕತ್ತಾಗಿರ್ತದೆ. ಇದಾಯಿತು. ಹುಚ್ಚೆಳ್ಳು ಹುರಿಬೇಕು, ಆವಾಗಲೇ ಚೆಂದ. ಹುರಿದ್ರೆ ಘಮ 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 ವಾಸನೆ ಬರುತ್ತೆ. ನೋಡಿ, ಕಲರೇ ಚೇಂಜ್ ಆಗೋಯ್ತು. ಫಸ್ಟ್ ಹೇಳ್ತಿದ್ರಲ್ಲ, ಹುಚ್ಚೆಳ್ಳು ಚಟ್ನಿ ರಾಗಿ ರೊಟ್ಟಿ ತಿನ್ನೋನು ನೊಮ್ಮೆ ಅಂತ, ಆ ಥರ. ಹಾಗೆ ಸಾಕು, ಆಗಿದೆ, ತೆಗ್ಬಿಡೋಣ. ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 3-4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಉಪ್ಪು. ಈಗ ಇದನ್ನು ರುಬ್ಕೊಂಡು ಬರೋಣ. ಹಂಗೆ ಸ್ವಲ್ಪ ಪೌಡ್ರ್ ಮಾಡಿ ಆಮೇಲೆ ನೀರು ಹಾಕೋಣ. ಚಟ್ನಿ ರೆಡಿ ನೋಡಿ. ಚಟ್ನಿ ಆಯಿತು. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ನನಗೆ ತುಂಬ ಇಷ್ಟವಾದದ್ದು. ಹುಚ್ಚೆಳ್ಳು ಚಟ್ನಿ ತುಂಬ ದಿನ ಆಗಿತ್ತು ನಾನು ಮಾಡಿರಲಿಲ್ಲ. ಈ ಚಟ್ನಿ ಜೊತೆಗೆ ಗಟ್ಟಿ ಮೊಸರು, ಇದನ್ನು ಎರಡು ಸೇರಿಸಿ ತಿಂದರೆ ಹೇಗಿರುತ್ತೆ ಅಂತೀರಾ? ರೊಟ್ಟಿಗೆ ರೊಟ್ಟಿ ಮಾಡೋದು ಹಾಗೆಲ್ಲ ಏನು ಮಾಡೋರು ನಮ್ಮ ಹಳ್ಳಿ ಜನದ್ದು ಈ ಊಟ ಜನ ಯಾರೂ ಮಾಡೋದೇ ಇಲ್ಲ, ಎಲ್ಲ ಮರ್ತ್ಕೊಂಡ್ಬಿಡ್ತಾರೆ. ಈ ಊಟ ತಿಂದರೆ ಎಷ್ಟು ಆರೋಗ್ಯವಾಗಿರ್ತದೆ ಅಂತೀರ? ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಸತ್ಯವಾಗೂ ಸೂಪರಾಗಿದೆ. ನೀವು ಈ ಥರನೇ ಮಾಡ್ಕೊಂಡಿದ್ದೀರಿ. ಗಟ್ಟಿ ಚಟ್ನಿ, ಗಟ್ಟಿ ಮೊಸರು. ನಮ್ಮ ಹಳ್ಳಿ ಜನ ಏನು ಮಾಡ್ತಾರೆ ಅಂದರೆ, ಈ ಥರ ತಿಂದಿರೋದಕ್ಕೆ ಆರೋಗ್ಯವಾಗಿದ್ದಾರೆ. ಪಿಜ್ಜಾ, ಬರ್ಗರು ಇದೆಲ್ಲ ತಿನ್ನೋದಕ್ಕಿಂತ ಈ ಥರ ರೊಟ್ಟಿ
ಈ ಥರ ಚಟ್ನಿ ತುಂಬಾ ಚೆನ್ನಾಗಿದೆ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ನನಗೆ ತುಂಬ ಇಷ್ಟ ರಾಗಿ ರೊಟ್ಟಿ ಮೊಸರು ಚಟ್ನಿ. ಅದು ಮೊಸರು ತುಂಬ ಅದ್ದೂರಿಯಾಗಿರುತ್ತೆ, ಬೊಂಬಟಾಗಿರುತ್ತೆ. ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಇವತ್ತು ನಾನು ಹೇಳಿದೆ ರಾಗಿ ರೊಟ್ಟಿ ಮೊಸರು ಚಟ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಈ ಥರನ ಮಾಡ್ಕೊಳ್ತೀನಿ. ಹೆಲ್ತ್ಗೆ ಒಳ್ಳೆಯದು, ರಾಗಿ ಹೆಲ್ತ್ಗೆ ಒಳ್ಳೆಯದು, ಹುಚ್ಚೆಳ್ಳು ಹೆಲ್ತ್ಗೆ ಒಳ್ಳೆಯದು, ಮೊಸರು ಹೆಲ್ತ್ಗೆ ಒಳ್ಳೆಯದು, ಹುರುಳಿನೂ ಒಳ್ಳೆಯದು. ನಾನು ಹುರುಳಿನೂ ಹಾಕಿದ್ದೀನಲ್ಲ, ಸೂಪರಾಗಿದೆ ಚಟ್ನಿ. ಕೊನೆ ತನಕ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.